ನವಿಲೆ 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 ನವಿಲೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಇವತ್ತು ದೋಸೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಫಸ್ಟ್ ಚಟ್ನಿಗೋಸ್ಕರ ಪ್ರಿಪ್ರೇಷನ್ ನಡೆದಿದೆ. ಎಣ್ಣೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಹಸಿ ತೆಂಗು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದರಲ್ಲೇ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ತೆಕ್ಕೊತಿದ್ದೀನಿ ಕರಿಗೋಸ್ಕರ. ಮತ್ತು ಬೇಕಾದರೆ ಚಟ್ನಿಗೆ ಆ್ಯಡ್ ಮಾಡ್ಬೋದು ಅಂತಂದು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು 4 ಮೆಣಸಿನ್ಕಾಯಿ. ಅದಾದ ನಂತರ ಪುಟಾಣಿ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಕರಿಬೇವು, ಪುಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಬೆಚ್ಚಗಾಗೋಕ್ಕೆ ಬಿಡಬೇಕು. ಅದಾದ ನಂತರ ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟಿದ್ದು ಎಲ್ಲ ಹಾಕ್ಕೊಂಡು, ಸ್ವಲ್ಪ ವಾಟರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಾಲ್ಟ್ ಎಲ್ಲ ಹಾಕ್ಕೊಂಡು ಚಟ್ನಿ ರೆಡಿ. ಅದಾದ ನಂತರ ದೋಸೆಗೋಸ್ಕರ ಹಿಟ್ಟನ್ನು ಚೆನ್ನಾಗಿ ಹದ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನನ್ನ ಜೊತೆ ನಮ್ಮ ತಂಗಿ ಕೂಡ ಇದ್ದಾಳೆ ವಿಡಿಯೋಲ್ಲಿ. ಕೈಗಳು ಕಾಣ್ತವೆ ಅಷ್ಟೇ. ಸಾಲ್ಟ್, ಸೋಡಾ, ಸಕ್ಕರೆ ಹಾಕ್ಕೊಂಡು ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಕು. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ ದಿನ ನೋಡ್ತಾ ಇರಿ. ಹಾಗೆ ಲಾಂಗ್ ವೀಡಿಯೋಸ್ ಎಲ್ಲನೂ ಚೆಕ್ಔಟ್ ಮಾಡಿ. ಹಾಗೆ ಮತ್ತು ಮೆಣಸಿನ್ಕಾಯಿ ಮತ್ತು ಪುದೀನ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಗೋಸ್ಕರ ರೆಡಿ ಮಾಡ್ತಿದ್ದೀವಿ. ಈ ಕಡೆ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಆ ಕಡೆ ಕರಿಗೆ ನಮ್ಮ ತಂಗಿ ರೆಡಿ ಮಾಡ್ತಾ ಇದ್ದಾಳೆ. ಇವತ್ತು ಆಲೂಗಡ್ಡೆ ಪಲ್ಯ ಅವಳು ಮಾಡ್ತಿದ್ದಾಳೆ. ಈ ಕಡೆ ಚಟ್ನಿ ಎಲ್ಲ ನಾನು ಬಗರ್ ಹಾಕಿದ್ದಾಯಿತು. ತಿಕ್ಕಾಗಿದೆ. ಓಕೆ, ಇದು ಇಲ್ಲ ಫ್ರೈ ಮಾಡ್ತಿದ್ದಾಳೆ ನೋಡಿ. ಫಸ್ಟ್ ಎಣ್ಣೆಯಲ್ಲಿ ಈರುಳ್ಳಿ ಹಾಗೆ ಮತ್ತಂಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದಾಳೆ. ಹಸಿಮೆಣ್ಸಿನ್ಕಾಯಿದು ಹುರಿದಿದ್ವಲ್ಲ ಅದೆಲ್ಲ ಪೇಸ್ಟ್ ಹಾಕ್ಕೊಂಡಿದ್ದಾಳೆ. ಸ್ವಲ್ಪಷ್ಟು ಧನಿಯಾ ಪುಡಿ, ಸ್ವಲ್ಪಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ನಾನು ಹೇರ್ಗೆ ಮೆಹಂದಿ ಹಚ್ಕೊಂಡಿದ್ದೆ, ಅದೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಬಟಾಣಿ ಎಲ್ಲ ಕುಕ್ಕರಲ್ಲಿ ಹಾಕಿ ಫಸ್ಟೇ ಕುದಿಸಿಟ್ಟಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಕಲಿಸ್ತಾ ಇದ್ದಾಳೆ ನಮ್ಮ ತಂಗಿ. ಏನಕ್ಕೆ ಹೇಳಿದೆ ಅಂತಂದರೆ ಇಬ್ಬರಿದ್ದೀವಲ್ವ, ಗೊತ್ತಾಗುತ್ತೆ ಅಂತಂದು ಅಷ್ಟೇ. ಅದರೊಳಗಡೆ ಕೊತ್ತಂಬರಿ ಹಾಕಿ ಆ ಸೈಡಿಗೆ ಇಟ್ಬಿಟ್ಲು. ಇವಾಗ ದೋಸೆ ಹಾಕ್ತಿದ್ದಾಳೆ ಅವಳೇನೆ. ನೋಡಿ ದೋಸೆ ಹೇಗೆ ಬರುತ್ತೆ ಅಂತಂದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ನಮ್ಮ ಅಡುಗೆಗಳೆಲ್ಲ ವಿಡಿಯೋಲ್ಲಿ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೇ ಫ್ಯಾಮ್ಲಿಗೆಲ್ಲ ಲೈಕ್ ಮಾಡಿ ಹೇಳಿ. ಇಷ್ಟಪಟ್ಟು ನೋಡಿ ಇರ್ತೀವಿ. ಬಾಯ್. ಮುಂದಿನ ವೀಡಿಯೋಲಿ ಸಿಗೋಣ.